ನಮಸ್ಕಾರ ಸ್ನೇಹಿತರೆ, ರತ್ನ ವರ್ಡ್ಗೆ ಸ್ವಾಗತ. ನಾನಿವತ್ತು ರಾಗಿ ಮಾಲ್ಟ್ ಪೌಡ್ರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಈ ಪೌಡ್ರಿಗೆ ಬೆಲ್ಲ ಸೇರಿಸಿ ಮಾಲ್ಟ್ ಮಾಡಿ ಪ್ರತಿನಿತ್ಯ 1 ಲೋಟ ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಬೇಕಾದಂಥ ಎಲ್ಲ ಪೋಷಕಾಂಶಗಳು ನಮಗೆ ಸಿಗುತ್ತೆ. ಇದೆಲ್ಲವೂ ರಾಗಿ ಮಾಲ್ಟ್ಗೆ ಬೇಕಾದಂಥ ಪದಾರ್ಥಗಳು. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. 2 kg ರಾಗಿ, ಅರ್ಧ kg ಬಾದಾಮು, 150 ಗ್ರಾಮ್ ಮಕ್ಕಾನೆ, 1/4 kg ರಾಜ್ಮಾ, 100 ಗ್ರಾಮ್ ಮಡಿಕೆ ಕಾಳು, 100 ಗ್ರಾಮ್ ನವಣೆ, 100 ಗ್ರಾಮ್ ಕಡಲೆಬೇಳೆ, 100 ಗ್ರಾಮ್ ಯಾಲಕ್ಕಿ, 100 ಗ್ರಾಮ್ ಕುಂಬಳಕಾಯಿ ಬೀಜಗಳು, 100 ಗ್ರಾಮ್ ವಾಲ್ನಟ್, 150 ಗ್ರಾಮ್ ಶೇಂಗಾ, 100 ಗ್ರಾಮ್ ಕಲ್ಲಂಗಡಿ ಬೀಜ, 150 ಗ್ರಾಮ್ ಗೋಡಂಬಿ, 150 ಗ್ರಾಮ್ ಹುರುಳಿ, 150 ಗ್ರಾಮ್ ಸಬ್ಬಕ್ಕಿ, 100 ಗ್ರಾಮ್ ಗಸಗಸೆ, 200 ಗ್ರಾಮ್ ಸೂರ್ಯಕಾಂತಿ ಬೀಜ, 150 ಗ್ರಾಮ್ ಹೆಸರು ಕಾಳು, 100 ಗ್ರಾಮ್ ಬಾರ್ಲಿ. ಮೊದಲು ಎಲ್ಲ ಕಾಳುಗಳನ್ನು ಒಂದಾದ ಮೇಲೆ ಒಂದರಂತೆ ಚೆನ್ನಾಗಿ ಹುರ್ಕೊಳ್ಳೋಣ. ಮೊದಲನೇದಾಗಿ ಸ್ವಲ್ಪ ರಾಗಿ ಹಾಕ್ಕೊಂಡು ಹುರ್ಕೊಳ್ತೀನಿ. ರಾಗಿನ ತುಂಬ ಹೊತ್ತು ಹುರಿಬೇಕಾದ ಅವಶ್ಯಕತೆ ಇಲ್ಲ. ಅದು ಸ್ವಲ್ಪ ಘಮ ಬಂದ ತಕ್ಷಣ ನೀವು ತೆಗೆದುಬಿಡಬೇಕು. ನೀವು ಜಾಸ್ತಿ ಹೊತ್ತು ಹುರಿತೀನಿ ಅಂದರೆ ಅದು ಸ್ವಲ್ಪ ಸೀದು ಹೋದರೂ ಕೂಡ ರಾಗಿ ಕಹಿ ಬಂದುಬಿಡುತ್ತೆ, ಇಡೀ ರಾಗಿ ಮಾಲ್ಟೇ ಹಾಳಾಗಿಬಿಡುತ್ತೆ. ಸೊ ಅದು ಸ್ವಲ್ಪ ಘಮ ಬಂದ ತಕ್ಷಣ ತೆಗೆದುಬಿಡಿ. ಮೀಡಿಯಮ್ ಫ್ಲೇಮಲ್ಲಿ ಹುರಿಬೇಕಾಗತ್ತೆ. ಸ್ವಲ್ಪ ತಾಳ್ಮೆಯಿಂದ ನೀವು ಪ್ರತಿಯೊಂದು ಕಾಳುಗಳನ್ನು ಚೆನ್ನಾಗಿ ಹುರಿಬೇಕು. ಯಾವುದಾದ್ರೂ ಒಂದು ಕಾಳು ಸರಿಯಾಗಿ ಹುರಿದಿಲ್ಲ ಅಂದರೆ ಅದು ಹುಳ ಹತ್ಬಿಡುತ್ತೆ, ಇಡೀ ರಾಗಿ ಮಾಲ್ಟೇ ಹಾಳಾಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದು ನಾನು ಹುರಿಯೋದನ್ನೇ ಡಿಟೇಲಾಗಿ ನಾನು ವಿಡಿಯೋ ಮಾಡಿದ್ದೀನಿ. ಯಾವ್ಯಾವ ಕಾಳು ಯಾವ ರೀತಿ ಪರ್ಫೆಕ್ಟಾಗಿ ಹುರಿಬೇಕು ಅನ್ನೋದನ್ನು ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ, ಆಗಲೇ ನಿಮಗೆ ಅರ್ಥ ಆಗುತ್ತೆ. ನೋಡಿ, ರಾಜ್ಮಾ ಹುರಿದಾಗಿದೆ. ಮಕ್ಕಾನೆ ಇದು ತಾವರೆ ಗಿಡದಲ್ಲಿ ಇರುವಂತಹ ಎಲೆಯ ತಳಭಾಗದಲ್ಲಿ ಅಂಟ್ಕೊಂಡಿರುತ್ತೆ. ಇದ್ರ ಮೇಲೆ ಈ ರೀತಿಯಾದ ಸಿಪ್ಪೆ ಇರುತ್ತೆ. ಈ ಸಿಪ್ಪೆನ, ಈ ಮಕ್ಕಾನೆಯ ಬೀಜಗಳನ್ನು ಚೆನ್ನಾಗಿ ಹುರಿತಾರೆ. ಹುರಿದು ಆ ಸಿಪ್ಪೆ ಸಂಪೂರ್ಣ ಕಪ್ಪಗಾದ ಮೇಲೆ ತಾನೇ ಬಿಚ್ಕೊಳ್ಳುತ್ತೆ. ಆಗ ಒಳಗಡೆ ಈ ರೀತಿಯಾದ ಬೀಜಗಳು ಸಿಗುತ್ತೆ. ಈ ರಾಗಿ ಮಾಲ್ಟಿಗೆ ಬೇಕಾದರೆ ನೀವು ಅಗಸೆ ಬೀಜಗಳನ್ನು ಕೂಡ ಸೇರಿಸ್ಕೋಬೋದು. ಅಗಸೆ ಬೀಜಗಳನ್ನ ದಿನನಿತ್ಯದ ಜೀವನದಲ್ಲಿ ನೀವು ಅಗಸೆ ಚಟ್ನಿ ಅಂತಾಗಲಿ ಅಥವಾ ಅಗಸೆ ಬೀಜಗಳನ್ನ ಹುರಿದು ಪೌಡ್ರ್ ಅಂತಾಗಲಿ, ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಅಗಸೆ ಬೀಜದ ಚಟ್ನಿ ಪುಡಿ ತೋರಿಸಿದ್ದೆ. ಹಾಗೆ ಅಗಸೆ ಬೀಜಗಳನ್ನು ಹುರಿದು ಪೌಡ್ರ್ ಮಾಡಿಕೊಂಡು ನೀವು ಸಂಧಿವಾತದ ತೊಂದರೆಗಳಿಗೆ ಉಪಯೋಗಿಸ್ಬೋದು ಅಂತ ಕೂಡ ಹೇಳಿದ್ದೆ. ಸೊ ನೀವು ಆ ರೀತಿ ಏನಾದರೂ ಫಾಲೋ ಮಾಡ್ತಾಯಿದ್ರೆ ಈ ರಾಗಿ ಮಾಲ್ಟಿಗೆ ನೀವು ಅಗಸೆ ಬೀಜಗಳನ್ನ ಸೇರಿಸ್ಕೋಬೇಕಾದ ಅಗತ್ಯ ಇರೋದಿಲ್ಲ. ಯಾಕಂದರೆ ಪ್ರತಿನಿತ್ಯ ಅಗಸೆ ಪೌಡ್ರನ್ನ 1 ರಿಂದ 1.5 ಸ್ಪೂನ್ನಷ್ಟು ಮಾತ್ರ ಸೇವಿಸಬೇಕು. ಸೂರ್ಯಕಾಂತಿ ಬೀಜ, ಇದರಲ್ಲಿ ಪ್ರೋಟೀನ್ ಇದೆ, ಫೈಬರ್ ಇದೆ. ನೀವು ಇದರ ಚಟ್ನಿ ಕೂಡ ಮಾಡಿ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲಲ್ಲಿ ನಿಮಗೆ ರೆಸಿಪಿ ವಿಡಿಯೋಗಳ ಜೊತೆ ರಂಗೋಲಿ ಮತ್ತು ಡ್ರಾಯಿಂಗ್ ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ. ನಾವು ರಾಗಿ ಜೊತೆ ಕೇವಲ ಸಿರಿಧಾನ್ಯಗಳನ್ನು ಮಾತ್ರ ಸೇರಿಸ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಅದು ರಾಗಿ ಮಿಲೆಟ್ಸ್ ಆಗುತ್ತೆ. ನಾವು ರಾಗಿ ಜೊತೆಗೆ ಸಿರಿಧಾನ್ಯ ಮತ್ತು ಡ್ರೈ ಫ್ರೂಟ್ಸ್ ಸೇರಿಸಿದಾಗ ಮಾತ್ರ ಅದು ರಾಗಿ ಮಾಲ್ಟ್ ಅನ್ನಿಸ್ಕೊಳ್ಳುತ್ತೆ. ಕಲ್ಲಂಗಡಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಈ ಕಲ್ಲಂಗಡಿ ಬೀಜ ಹುರಿಯೋವಾಗ ನಿಮ್ಗೆ ಗೊತ್ತಾಗುತ್ತೆ. ನೋಡಿ, ಈ ರೀತಿ ಚಟಪಟ ಅಂತ ಸಿಡಿಯುತ್ತೆ. ಆಗ ನಿಮ್ಗೆ ಗೊತ್ತಾಗುತ್ತೆ ಹುರಿದಿದೆ ಅಂತ. ಈ ರಾಗಿ ಮಾಲ್ಟ್ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಕೂಡ ಕುಡಿಬೋದು. ಈ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆ ನಿಮ್ಮ
ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ಶೇರ್ ಮಾಡಿ. ನಾವು ರಾಗಿನ 2 kg ತೊಗೊಂಡಿದ್ದೀವಿ. ಇದ್ರ ಜೊತೆಗೆ ನಾವು ಕಾಳುಗಳನ್ನು ಏನು ಹುರ್ಕೊತೀವಿ ಆ ಕಾಳುಗಳೆಲ್ಲ ಹುರಿದಾದ್ಮೇಲೆ ಅದ್ರ ಪ್ರಮಾಣ ಈ ರಾಗಿಗೆ ಸಮನಾಗಿರಬೇಕು. ನೋಡಿ ಇಲ್ಲಿ ರಾಗಿಗೆ ಸಮನಾಗಿದೆ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ. ಜಾಸ್ತಿ ಇದ್ದರೆ ತೊಂದರೆ ಇಲ್ಲ, ಆದರೆ ಕಡಿಮೆ ಆಗಬಾರ್ದು. ಈ ಕಾಳುಗಳನ್ನೆಲ್ಲ ಒಂದ್ರ ಮೇಲೆ ಒಂದರಂತೆ ಹುರಿದಿದ್ದು ಒಂದ್ರ ಮೇಲೆ ಒಂದು ಹಾಕಿರೋದ್ರಿಂದ ಕೆಳಗಿನ ಭಾಗಕ್ಕೆ ಬಿಸಿ ಜಾಸ್ತಿ ಇರುತ್ತೆ, ಅದು ನೀರು ಬಿಡೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು 1-2 ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೆಳಗಿಂದು ಮೇಲ್ಗಡೆ ತರೋದ್ರಿಂದ ಬೇಗ ಬಿಸಿ ಆರುತ್ತೆ ಮತ್ತು ಜಾಸ್ತಿ ನೀರಿನ ಅಂಶ ಅಂದರೆ ತೇವಾಂಶ ಆಗೋದಿಲ್ಲ ಅಂತ. ನೋಡಿ ಹುರಿದಿಟ್ಟಿರೋವಂಥ ರಾಗಿ ಮತ್ತು ಹುರಿದಿಟ್ಟಿರೋವಂಥ ಕಾಳು ಇವು ಎರಡೂ ಹೀಗೆ ಸ್ವಲ್ಪ 1-2-3 ಗಂಟೆ ಹಾಗೆ ಬಿಟ್ಬಿಡೋಣ. ಅದು ಕಂಪ್ಲೀಟಾಗಿ ತಣ್ಣಗಾಗಬೇಕು. ಇಲ್ಲಿ ನಾನು ದೊಡ್ಡದಾದಂಥ ಒಂದು ಸ್ಟೀಲ್ ಡಬ್ಬಿನ ತೊಗೊಂಡಿದ್ದೀನಿ. ಇಲ್ಲಿ ನಾವು ಹುರಿದಿಟ್ಟಂಥ ರಾಗಿನ ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ ಅದರ ಮೇಲೆ ಹುರಿದಿಟ್ಟಂಥ ಎಲ್ಲ ಕಾಳುಗಳನ್ನು ಸೇರಿಸ್ಕೊಂಡು ಅದನ್ನು ರಾಗಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ಇದನ್ನು ಫ್ಲೋರ್ ಮಿಲ್ಲಲ್ಲಿ ಹಿಟ್ ಮಾಡಿಸ್ಬೇಕು. ಹಿಟ್ ಮಾಡಿಸಿದ ಮೇಲೆ ತಕ್ಷಣಕ್ಕೆ ಡಬ್ಬಿಗೆ ಮುಚ್ಚಳ ಹಾಕಕ್ಕೆ ಹೋಗಬೇಡಿ. ತಕ್ಷಣಕ್ಕೆ ಮುಚ್ಚಳ ಹಾಕಿದರೆ ಹಿಟ್ಟು ಹಾಳಾಗೋ ಸಾಧ್ಯತೆ ಇರುತ್ತೆ, ಯಾಕಂದರೆ ಬಿಸಿ ಇರೋದ್ರಿಂದ ತೇವಾಂಶ ಬಿಟ್ಕೊಡುತ್ತೆ. ಸೊ ಹಾಗಾಗಿ ನೋಡಿ ಫೈನ್ ಪೌಡ್ರ್ ಆಗಿದೆ. ಈ ಪೌಡ್ರಿಂದ ಮಾಲ್ಟ್ ತಯಾರಿಸೋ ವಿಧಾನನ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನನ್ನ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಇದರಿಂದ ನನ್ನ ಮುಂದಿನ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪತ್ತೆ.